ನವಲಗುಂದ ನಾಗಲಿಂಗಪ್ಪನ ಒಂದು ಕತೆ ಐತ್ರಿ, ನೀವು ಓದ್ಬೇಕು, ಭಾಳ ಚಂದ ಅದ ಕತೆ. ನವಲಗುಂದ ನಾಗಲಿಂಗರ ಕತೆಗಳನ್ನು ಓದ್ಬೇಕ್ರಿ. ಒಂದು ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರು. ಅವ್ವ ಹೊಟ್ಟೆ ಹಸಿವಾಗೈತಿ, ಏನಾರ ನೀಡು ಅಂದರು. ಅಜ್ಜಿ ಹೊರಗಡೆ ಬಂದು ನೋಡಿದ್ರು. ಯಾರ್ರೀ ಅಂದರು. ನಾನವ ನಾಗಲಿಂಗಪ್ಪ ಬಂದೀನಿ, ಹೊಟ್ಟೆ ಹಸಿವಾಗೈತಿ, ಏನಾರ ನೀನು ಅಂದರು. ಅಜ್ಜಿ ಹಣ್ಣಾದ ಅಜ್ಜಿ ಬಂದಳು, ನೋಡಿದಳು. ಅಪ್ಪ ಅವ್ರ, ನಾವು ಭಾಳ ಬಡವ್ರದೀವ್ರಿ, ನಾ ಈಗರೇ ಊಟ ಮಾಡಿ ಕುಂತೀನಿ, ನಿಮಗೆ ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿ ಒಳಗೆ ಹಿಟ್ಟಿಲ್ಲ, ನೀಡಬೇಕಂದ್ರೆ ಬುಟ್ಟಿ ಒಳಗೆ ರೊಟ್ಟಿಲ್ಲ, ಹೆಂಗೆ ಮಾಡಿದ್ರಿ ಅಪ್ಪಾರ? ನಾಳೆ ಬರ್ರಿ, ನಿಮ್ಮ ಸಲುವಾಗಿ 2 ಬಿಸಿ ಬಿಸಿ ರೊಟ್ಟಿ ಮಾಡಿ ಇಟ್ಟಿರ್ತೀನ್ರಿ ಅಂತ ಅಜ್ಜಿ ಅಂದಳು. ಇಲ್ಲವಾ, ಇವತ್ತ ಕೊಡ್ಬೇಕು ನೀನು, ಈಗ ಕೊಡ್ಬೇಕು ನೀನು. ನನಗಿಲ್ಲಿ ಏನಾರ ತೊಗೊಂಡ ಹೋಗಂತ ತಿಳ್ಕೊಂಡು ದೇವ್ರ ಅಪ್ಪಣೆ ಮಾಡಾಕತ್ತಾನ, ನೀ ಏನಾರ ನೀಡಬೇಕಂತ ತಿಳ್ಕೊಂಡು ನಾಗಲಿಂಗಪ್ಪ ಮತ್ತೆ ದುಂಬಲ್ ಬಿದ್ದ. ಇಲ್ರಿ ಅಪ್ಪಾರ, ನಾ ಸುಳ್ಳು ಹೇಳಂಗಿಲ್ರಿ, ಬಡ ಹೆಣ್ಮಗಳು ನೋಡ್ರಿ, ನಾ ಸುಳ್ಳು ಹೇಳಂಗಿಲ್ರಿ ಅಪ್ಪಾರ, ನಮ್ಮ ಮನೆ ಒಳಗೆ ನಾವು ಭಾಳ ಬಡವ್ರು ಇದೀವಿ, ಇದ್ದು 2 ರೊಟ್ಟಿ ನಾ ತಿಂದು ಕುತ್ಕೊಂಡು ಬಿಟ್ಟೀನಿ, ನೀಡಬೇಕಂದ್ರೆ ಏನೂ ಇಲ್ರಿ ಅಪ್ಪಾರ, ಮಾಡಿ ಕೊಡ್ಬೇಕಂದ್ರೆ ಹಿಟ್ಟನು ಇಲ್ಲಿ, ಏನು ಮಾಡೋದ್ರಿ? ನಾಗಲಿಂಗಪ್ಪ ಅಂದ್ರಂತ, ರೊಟ್ಟಿ ಎದುರಾಗ ತಿಂದಿ ಅಂದ್ರು. ನಾವು ಶ್ರೀಮಂತರಲ್ರಿ ಅಜ್ಜಾರ, 4 ಹಸಿ ಮೆಣಸಿನಕಾಯಿ ಹಾಕಿ ಚಟ್ಟ ಮಾಡಿದ್ನಿ, ಆ ಚಟ್ಟದ ಜೊತೆಗೆ ತಿಂದೀನಿ, ಆ ಚಟ್ಟಾರೆ ತಗೊಂಡು ಬಾ ಅಂದ್ರು ಅವ್ರು. ಅಪ್ಪರ ಏನೂ ಇಲ್ರಿ, ಹೆಂಗೆ ನೀಡುದ್ರಿ? ಆ ಚಟ್ಟಾರೆ ತಗೊಂಡು ಬಾ ಅಂದ್ರು ಅವ್ರು. ಒಳಗೆ ಹೋಗಿ ನೋಡಿದ್ಲು, ಕಾರು ಕಲ್ಲಿನಾಗ ಚಟ್ಟು ಇರ್ಲಿಲ್ರಿ. ಅಪ್ಪಾರ ಚಟ್ಟು ಇಲ್ರಿ, ಕಾರು ಕಲ್ಲರು ತಗೊಂಡು ಬಾ ಅಂದ್ರು ಅವ್ರು. ನೋಡ್ರಿ, ಪರಮಾತ್ಮ ನಿಮ್ಮನ್ನ ಪರೀಕ್ಷೆ ಮಾಡಾಕತ್ರು ಅಂದ್ರೆ ಹಿಂಗೋ ಮಾಡ್ದು. ಇದೊಳ್ಳೆ ಪಂಚಾಯತಿ ಬತ್ತಲ್ಲ ಅಂತ ತಿಳ್ಕೊಂಡು ಒಳಗೆ ಹೋಗಿ ಕಾರು ಕಲ್ಲು ತಂದು ಅಪ್ಪವ್ರ ಹತ್ರ ಇಟ್ಲಂತ, ಕಾರು ಕಲ್ಲು ಕೈಯಾಗಿ ಎತ್ಕೊಂಡು ನೆಕ್ಕಿದ್ರಂತ. ನೀರು ತೊಗೊಂಡು ಬಾರವ ಅಂದರು. ಒಳಗೆ ಹೋಗಿ ನೀರು ತಂದು ಕೊಟ್ಲು, ಹರವಿಯೊಳಗಿನ ತಣ್ಣನೆಯ ನೀರು ತಂದು ಕೊಟ್ಲು. ಗಟ 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 ನೀರು ಕುಡ್ದು ಅಂದ್ರಂತ, ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿಯೊಳಗೆ ಹಿಟ್ಟಿಲ್ವ, ನೀಡಬೇಕಂದ್ರೆ ಬುಟ್ಟ್ಯಾಗ ರೊಟ್ಟಿಲ್ವ, ಆದ್ರೆ ಕೊಡ್ಬೇಕನ್ನುವಂಥ ಭಾವ ಭಾಳ ಗಟ್ಟಿಯಾಗೈತಿ. ನನ್ನ ಹೊಟ್ಟೆ ತಣ್ಣಗಾಯ್ತು, ನಿನ್ನ ಮನ್ಯಾಗ ಇಂಥವು ಬಂಗಾರದ ಕಾರು ಕಲ್ಲಕ್ಕ ಹೋಗ್ಯವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ. ಬಂಗಾರದ ಕಾರು ಕಲ್ಲ ಆಗಿಬಿಟ್ಟು ಅವ್ರ ಮನ್ಯಾಗ ಶ್ರೀಮಂತಿಕೆ ಬಂತು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು. ಹರ ಒಮ್ಮೆ ಕೊಡಾಕತ್ತ ಅಂದ್ರೆ ಸುರಿದು ಕೊಡ್ತಾನ, ಚಪ್ರ ಮುರಿದು ಸುರಿತಾನ. ಅದನ್ನ ಹೇಳಿದ್ನಲ್ಲ, ಭಗವಾನ್ ದೇತಾ ಹೈತೋ ಚಪ್ಪಡ್ ಫಾಡ್ಕೆ ದೇತಾ ಹಾಯ್, ಮಗರ್ ಲೇನಾ ಹೈತೋ ಚಮಡ ಉಬಾಡ್ಕೆ ಲೇನಾ ಹಾಯ್. ಚಪ್ರ ಮುರಿತಾನ, ಸುರಿದು ಬಿಡ್ತಾನ. ಒಮ್ಮೆ ಕೊಡಾಕತ್ತ ಅಂದ್ರೆ, ನಿಮ್ಮ ಸ್ವಭಾವವನ್ನು ನೋಡಿ ಕೊಡಾಕತ್ತ ಅಂದ್ರೆ ಸುರಿದು ಬಿಡ್ತಾನ. ಬಂಗಾರದ ಕಾರು ಕಲ್ಲಕ್ಕ ಹೋಗ್ಯವ್ವ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಬಂಗಾರದ ಕಾರು ಕಲ್ಲ ಆಗಿಬಿಟ್ಟು ರೀ. ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ವರ್ಷ ಆದ್ಮೇಲೆ ಮತ್ತೆ ಅದ ಮನೆಗೆ ಬಂದ್ರು ನಾಗಲಿಂಗಪ್ಪ. ಯವ್ವ ಅಂದ್ರು. ಯಪ್ಪ ಅಂದ್ಲು ಒಳಗೆ ಕೂತ ಅಜ್ಜಿ. ಬಾಯವ್ವ ಹೊರಗೆ. ಯಾರು ಅಂದ್ಲು ಮತ್ತೆ. ನಾನವ ನಾಗಲಿಂಗಪ್ಪ, ಹೋದ್ ಸರಿ ಬಂದಿದ್ನಲ್ಲ, ನೀ ಆಶೀರ್ವಾದ ಮಾಡ್ರಿ ಎಲ್ಲ ಆಕೈತಿ ತಂದಿದ್ದಿ, ಕಾರು ಕಲ್ಲಿಗೆ ಹತ್ತಿದ ಕಾರ ನೆಕ್ಕಿದ್ನಿ, ಬಂಗಾರ ಕಾರು ಕಲ್ಲ ಅಕ್ಕ ಅಂತೇಳಿ. ಅಪ್ಪಾರ ನೀವ ನಮಸ್ಕಾರ ನಮಸ್ಕಾರ ಅಂತೇಳಿ ಸಾಷ್ಟಾಂಗ ಹಾಕಿ, ಏನಾತ್ರಿ ಅಪ್ಪಾರ ಅಂದ್ರು. ಹೊಟ್ಟೆ ಹಸಿವಾಗೈತಿವ, ಏನಾರ ನೀಡುವ ಅಂದ್ರು. ತಡ್ರೆ ಅಪ್ಪಾರ ಅಂತ ಒಳಗೆ ಹೋಗಿ ಬಿಸಿ ಬಿಸಿ ರೊಟ್ಟಿ, ಚಲೋ ಪಲ್ಯ, ಏನಾದರೂ ಸಿಹಿ ಪದಾರ್ಥ ಪ್ರಸಾದವನ್ನು ಮಾಡಿ ತಂದು ಕೊಡ್ಬೇಕು ಬೇಡ್ರಿ. ಹೋದ್ ಸರಿ ಬಂದಾಗನು ನನಗೆ ಕಾರು ಕಲ್ಲಿಗೆ ಹತ್ತಿದ ಕಾರ ನೆಕ್ಕಿದಕ್ಕೆ ಆಶೀರ್ವಾದ ಮಾಡ್ಯಾರ ಅಂತ ತಿಳ್ಕೊಂಡು 10 ಮೆಣಸಿನಕಾಯಿ ತುಂಬ ತೆಗೆದು ಕುಟ್ಟಿದ್ರಿ ಕಾರ. ಆ ಕಾರ ಇಟ್ಕೊಂಡು ಕಾರು ಕಲ್ಲು ತಂದು ನಾಗಲಿಂಗಪ್ಪನ ಮುಂದಿಟ್ಲಂತ. ನಾಗಲಿಂಗಪ್ಪ ಏನೂ ಅನ್ಲಿಲ್ಲ, ಕೈಯಾಗ ಅದನ್ನ ಕಾರು ಕಲ್ಲು ತಗೊಂಡ, ಕಾರು ಕಲ್ಲದೊಳಗಿರುವಂಥ ಖಾರ ತಿಂದ. ನೀರು ತಗೊಂಡು ಬಾವ ಅಂದರು. ತರಾತುರಿಯೊಳಗೆ ಒಳಗೆ ಹೋಗಿ ನೀರು ತಂದು ಕೊಟ್ಟಳು. ಗಟ 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 ನೀರು ಕುಡ್ದಂತಾನಂತ. ಹೋದ್ ಸರಿ ಬಂದಿದ್ನೇವ, ಮಾಡಿ ಕೊಡ್ಬೇಕಂದ್ರೆ ಡೆಬ್ಬ್ಯಾಗ ಹಿಟ್ಟಿರ್ಲಿಲ್ಲ, ಬುಟ್ಟಿಯೊಳಗೆ ರೊಟ್ಟಿರಲಿಲ್ಲ, ಆದ್ರೆ ಕೊಡ್ಬೇಕನ್ನುವಂಥ ಭಾವ ಭಾಳ ಗಟ್ಟಿಯಾಗಿತ್ತವ. ಕಾರು ಕಲ್ಲಿಗೆ ಹತ್ತಿದ ಕಾರ ನೆಕ್ಕಿದಕ್ಕೆ ಹೊಟ್ಟೆ ತಣ್ಣಗಾಗಿತ್ತು. ಈಗ ಮಾಡಿ ಕೊಡ್ಬೇಕಂದ್ರೆ ಡೆಬ್ಬಿ ಒಳಗೆ ಹಿಟ್ಟೈತಿ, ನೀಡಬೇಕಂದ್ರೆ ಬುಟ್ಟ್ಯಾಗ ರೊಟ್ಟಿ ಅದಾವ, ಕೊಡ್ಬೇಕನ್ನುವಂಥ ಭಾವನೆ ಇಲ್ಲವ. ಹೋದ್ ಸರಿ ಬಂದಾಗ ಹೊಟ್ಟೆ ತಣ್ಣಗಾಗಿತ್ತು, ಈಗ ಯಾಕೋ ಹೊಟ್ಟೆ ಉರಿಯಾಕತೈತಿ, ಹಿಂಗ ನಿನ್ನ ಮನೆ ಉರ್ಕೋತ ಹೋಗ್ಲಿ ಅವ್ವ. ಹೆಂಗೆ ಬಂದಿತ್ತು ಹಂಗೆ ಹೋಯ್ತು, ಹೆಂಗೆ ಬಂದಿತ್ತಲ್ಲ ಹಂಗೆ ಹೋಯ್ತು. ನೀವು ಏನು ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ, ನೀವು ಹೇಗೆ ಕೊಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಎಷ್ಟು ಕೊಡ್ತೀರಿ ಅನ್ನುವಂಥದ್ದು ಖಂಡಿತವಾಗಿಯೂ ಮುಖ್ಯ ಆಗಂಗಿಲ್ಲ, ನೀವು ಹೆಂಗೆ ಕೊಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ.